ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳು. ಸ್ಟ್ರೆಚ್ ರಸ್ತೆ ಇನ್ನೂ ಕೆಲಸ ಆಗೋದು ಒಂದು ಸ್ವಲ್ಪ ವಿಳಂಬ ಆಗಿರೋದು ಕಂಡು ಬರ್ತದೆ. ಅಲ್ಲಿಯವರೆಗೆ ಇತರ ವೆಹಿಕಲ್ಗಳನ್ನು ಬೇಲೂರು ಮತ್ತು ಡೈವರ್ಷನ್ ಮಾಡಲಿಕ್ಕೂ ಸಹ ನಾವು ಕ್ರಮ ವಹಿಸಿದ್ದೇವೆ. ಹೆವಿ ವೆಹಿಕಲ್ಸ್ ಮೂಮೆಂಟ್ ಕಷ್ಟ ಆಗ್ತದೆ, ಬಿಕಾಸ್ ಅವರು ಹೇಳ್ತಾರೆ ಇದೇ ರಸ್ತೆ ನಮಗೆ ಸೂಕ್ತ ಇದೆ ಅಂತೇಳಿ ಈ ಸ್ಟ್ರೆಚ್. ಆದಾಗ್ಯೂ ಈ ಟೂರಿಸ್ಟು ಮತ್ತು 4 ವೀಲರಲ್ಲಿ ಕಮಿಟ್ ಮಾಡೋರು, ಲೈಟ್ ವೆಹಿಕಲಲ್ಲಿ ಕಮಿಟ್ ಮಾಡೋರು, ಓಡಾಡೋರು ಇತರೆ ರಸ್ತೆಯನ್ನು ಡೈವರ್ಷನ್ಗೆ ತಗೊಳ್ಳೋದು ಒಳ್ಳೆಯದಿರ್ತದೆ. ಅಭಿವೃದ್ಧಿ ನಿಗಮಗಳು ಕೂಡ ಇವತ್ತು ಒಂದು ಭವಿಷ್ಯ ಸಮಾಜ ಇರ್ಬೋದು, ಬಜಾರ ಅಭಿವೃದ್ಧಿ ನಿಗಮ ಇರ್ಬೋದು, ಒಕ್ಕಲಿಗರ ಅಭಿವೃದ್ಧಿ ನಿಗಮ ಇರ್ಬೋದು, ವೀರಶೈವ ನಿಗಮ ಇರ್ಬೋದು, ಎಲ್ಲ ನಿಗಮದಲ್ಲಿ ಕೂಡ ಈ ರೀತಿ ಅವ್ಯವಹಾರ ನಿಮ್ಮ ಒಂದು ಸರ್ಕಾರದರ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮಗೆ ಸ್ವಲ್ಪನ ಸಮಾಜದ ಬಗ್ಗೆ ಮಾನ ಮರೆದಿದ್ದರೆ ಕೂಡಲೇ ನೀವು ಕೂಲಂಕುಷವಾಗಿ ತನಿಖೆ ಮಾಡಿ, ಏನು ತುಮಕೂರಿನ MD ಆಗಿರ್ತಕ್ಕಂಥ ಏನು ಪದ್ಮನಾಭ ಏನು MD ಇದ್ದರೆ ಆ ಒಂದು ಪೀರಿಯಡಲ್ಲಿ ಆಗಿರೋದು, ಈಗಿರ್ತಕ್ಕಂಥ ಭಾಗೀರಥಿ ಅವರು ಮತ್ತು ಹಿಂದಿರ್ತಕ್ಕಂಥ ಶ್ರೀಧರು ಮತ್ತು ನಾಗೇಂದ್ರ ಅವರು ಮೂವರು ಕಡೆಗೆ ಏನು ಕೇಸ್ ಅವರು ಒಕ್ಕರಿದ್ರಲ್ಲ, ಈ ಮೂವರನ್ನು ಈ ಕೂಡಲೇ ನೀವು ಅವ್ರನ್ನ ಅಮಾನತು ಮಾಡಿ ಅವ್ರನ್ನ ಕೂಡಲೇ ಬೆಳೆಸ್ಬೇಕಂತಂದೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.